finally ambulance is here after 2 hours of a call. ನಮಸ್ಕಾರ ಕರ್ನಾಟಕ, ನಾನು ನಿಮಗೆ ಸಾಮಿಕೇಟ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತುಂಬ ಅರ್ಜೆಂಟಲ್ಲಿದ್ದೀನಿ. ಏನಕ್ಕೆ ಅಂತಂದರೆ ಒಂದು ದನಕ್ಕೆ KSRTC ಬಸ್ ಗುದ್ದುಬಿಟ್ಟಿದೆ. ಈಗ ಕಂಡೀಷನ್ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಏನಾಗಿದೆ ಅಂತ. ಈ ರೋಡ್ದು ಟಾರ್ ಹಾಕಿರ್ತಾರಲ್ಲ, ಅದರದ್ದು ಸ್ವಲ್ಪ ಈಟ್ ಇರುತ್ತೆ. ಅವಾಗ ಏನಾಗುತ್ತೆ, ದನಗಳು ರೋಡಲ್ಲಿ ಬಂದ್ಬಿಟ್ಟು ಮಲ್ಕೊಳ್ಳುತ್ತೆ ಬಿಕಾಸ್ ಆಫ್ ಚಳಿ. ಸೊ ಈಟ್ ಕನ್ಸ್ಯೂಮ್ ಆಗುತ್ತೆ ಇರ್ತಲ್ಲ ನೋಡಿ, ಇದೆಲ್ಲ ಇಲ್ಲಿ ಮಲಗಿದೆ ಅಲ್ಲ. ನೈಟ್ ಆದರೆ ಇದು ರೋಡಿಗೆ ಬರುತ್ತೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಅಂತ. ಬಜ್ಜಗುಂಡಿ ಗಂಟ ಹೋಗ್ಬೇಕು ಇವಾಗ. ಕುಸ್ಬೂರು. ಐ ಫಾರ್ಗಾಟ್ ಮೈ ಶೀಟ್ಸ್ ಮ್ಯಾನ್. ಸೋಮಪೇಟೆಯಿಂದ ಇನ್ನೊಂದು 5 to 6 ಕಿಲೋಮೀಟರ್ಸ್ ಇದೆ. ಆ್ಯಂಬುಲೆನ್ಸ್ಗೆ ಆಲ್ರೆಡಿ ಕಾಲ್ ಮಾಡಿದಾರಂತೆ. ಡಾಕ್ಟ್ರಿಗೆ ಕಾಲ್ ಮಾಡಿದ್ದೀನಿ. ಡಾಕ್ಟ್ರ್ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಿದ್ರು. ನೋಡೋಣ. ಎಕ್ಸಾಕ್ಟಾಗಿ ಏನಾಗಿರೋದು ಅಂತ ಗೊತ್ತಿಲ್ಲ. ನಂಗೆ ಕಾಲ್ ಬಂದಿದ್ದ ಪ್ರಕಾರ KSRTC ಬಸ್ ಹೊಡ್ಕೊಂಡು ಹೋಗಿರೋದು ಅಂತ ಹೇಳ್ತಾ ಇದ್ದಾರೆ. ಸೋಮವಾರ ಬೇರೆ ಸಂತೆ. ಸೋಮವಾರ ಒಂದಿನ ಸೋಮವಾರಪೇಟೆಲಿ ಗಾಡಿ ಓಡಿಸ್ತೀರ ಅಂತಂದರೆ ಎಕ್ಸ್ಟ್ರಾ ಮೀಟ್ರ್ ಬೇಕು ನಮಗೆ. ಎಕ್ಸ್ಟ್ರಾ ಮೀಟ್ರ್ ಬೇಕಾದ್ರೆ ಸಿಕ್ಬಿಡುತ್ತೆ. ಆದರೆ ಪಾರ್ಕಿಂಗ್ ಸ್ಪೇಸಲ್ಲಿ ಕಾರ್ ಅಂತೂ ಪಾರ್ಕ್ ಮಾಡೋಕ್ಕೆ ತುಂಬಾ ಕಷ್ಟ. ಸೊ ಸೋಮವಾರ ದೇವರೇ ಕಾಪಾಡಪ್ಪ. ಹಸು ಯಾರೆಲ್ಲ ಸಾಕ್ತಾ ಇದ್ದಾರೆ ಅವ್ರಿಗೆ ಅಡ್ವಾಂಟೇಜ್ ದೇವರನ್ನೇ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಹಸು ಸಾಕಲ್ಲ. ಸೊ ಸಾಕಂಗಿದ್ರೆ ಸಾಕಿ. ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರ ಹಂಗೆ ನೋಡ್ಕೊಳ್ಳಿ. ಆದರೆ ರೋಡಿಗೆ ಬಿಡಬೇಡಿ. ನಿಮ್ಮ ಮನೆ ಮಕ್ಕಳನ್ನ ಯಾವತ್ತೂ ನೀವು ಬೀದಿಗೆ ಬಿಡಲ್ಲ. ಅದೇ ಥರ ಮನೇಲಿರೋ ಹಸುನು ನಿಮ್ಮ ಮಗು ಥರನೇ ಹಾಲು ಕೊಡುತ್ತೆ, ಗೊಬ್ಬರ ಕೊಡುತ್ತೆ. ಯಾವುದೇ ಥರ ಒಂದು ಬ್ಯಾಡ್ ಎನರ್ಜಿ ಇದ್ದರೆ ನಿಮಗೆ ಬರೋಕ್ಕೆ ಬಿಡೋಲ್ಲ. ಸೊ ದಯವಿಟ್ಟು ಹಸುನ ರೋಡಕ್ಕೆ ಬಿಡೋಕ್ಕೆ ಹೋಗಬೇಡಿ. ಆಮೇಲೆ ಅಡ್ವಾಂಟೇಜು ನಿಮ್ಗೆ ಇಷ್ಟೆಲ್ಲ ಇದೆ ಗೈಸ್. ಆದರೆ ಡಿಸಡ್ವಾಂಟೇಜ್ ಏನು ಗೊತ್ತಾ ನೋಡಿ, ತುಂಬ ಜನ ಹಸು ಕಳ್ಳ ಸಾಗಾಣಿಕೆ ಮಾಡ್ತಾರೆ, ಅದು ಇದು ಅಂತ ನಾವು ತುಂಬಾ ಇಶ್ಯೂಸ್ ಮಾಡ್ತೀವಿ ಒಂದೊಂದು ಸಲ, ಆಯಿತಾ. ಓನರು ಅವನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅವನಿಗೇನೆ ಅವ್ನು ರೋಡಲ್ಲಿ ಬಿಟ್ಟಿದ್ದಾನೆ ಅಂತಂದರೆ ಈ ಹಸು ಕದಿಯೋರಿಗೆಲ್ಲ ಒಂಥರ ನಾವೇ ಇದು ಮಾಡಿಕೊಟ್ಟಂಗೆ. ಬಾಗುರು ಕರಿ ನನ್ನ ಹಸು ಅಂತ. ನೋಡಿ ಎಷ್ಟು ಹಸು ಇದೆ ಗೈಸ್, ರೋಡ್ ಸೈಡಲ್ಲಿ ಎಷ್ಟು ಹಸು ಇದೆ ನೋಡಿ. ದೇವಿ ಹಾಯ್ ದೀಪಕ್, ಆರಾಮ? ದೀಪಕ್, ನಾನು ನಿನ್ನೆ ಟಾರ್ಫಲ್ ಆಗ್ತಾಯಿದ್ರು, ನಾನು ನೋಡ್ಕೊಂಡು ಹೋದೆ. ಈ ಒಳಗಡೆ ಏನಿದೆ ಅಂತ ಗೊತ್ತಾಗಿಲ್ಲ. ಸೋಮಪೇಟೆ ಟು ಸೊ ನಾನಿವಾಗ ಕುಸ್ಬೂರಲ್ಲಿದ್ದೀನಿ. ಸೋಮಪೇಟೆ ತಾಲೂಕು ಕುಸ್ಬೂರು ವಿಲೇಜಲ್ಲಿದ್ದೀನಿ. ರೂಟ್ ಇದೆ ಅಲ್ಲ, ಇದು ಈ ಕಡೆಯಿಂದ ಬಂದರೆ ಸೋಮಪೇಟೆಯಿಂದ ಹೋಗ್ಬೋದು, ಕುಶಾಲನಗರಕ್ಕೆ ಹೋಗ್ಬೋದು. ಬಟ್ ಇಲ್ಲೊಂದು ದನ 5 ದಿನದಿಂದ ಆಕ್ಸಿಡೆಂಟ್ ಆಗಿ ಬಿದ್ದಿದೆ. ಓಕೆ, ಜನ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾರಿಗೂ ಇನ್ಫಾರ್ಮು ಮಾಡಿಲ್ಲ, ಎಲ್ಲೂ ಇದು ಮಾಡಿಲ್ಲ. ಫೈನಲಿ ವಿ ಗಾಟ್ ಟು ನೋ ದಟ್. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಸೊ ಸ್ಟೇ ಟ್ಯೂನ್. ಲಾಟ್ ಆಫ್ ಇಶ್ಯೂಸ್ ಹ್ಯಾಪ್ನಿಂಗ್. ಈ ಥರ ರೋಡಲ್ಲಿ ಆಕ್ಸಿಡೆಂಟ್ ಇರ್ಬೋದು. ಇದು ಯಾರ್ದು ತಪ್ಪು, ಸಾಕ್ದವ್ರು ತಪ್ಪ ಅಲ್ಲ ಬಸ್ ಅವ್ರ ತಪ್ಪ. ನೋಡಿ 4 days ಆಗಿದೆ ಇಲ್ಲೇ ಇದೆ ಅಂತಂದರೆ, ಮಳೆ ಬಿಸಿಲಲ್ಲಿ ವಾಲೆಟ್ ಎಲ್ಲ ಇಲ್ಲೇ ಹೋಗಿದೆ. ಈ ಪರಿಸ್ಥಿತಿ ಇದೆ, ಏನು ಮಾಡ್ತೀರ ಹೇಳಿ. ಒಂದ್ಸಲ ಕರಳು ಚುಯಿ ಅಂದ್ಬಿಡುತ್ತೆ. ಒಂದ್ಸಲ ಇದನ್ನೆಲ್ಲ ಇದು ಮಾಡ್ತಿದ್ರೆ. ಸೊ ಗೈಸ್, ಇದು ದೀಪಕ್ ಅಂತ. ಅದೇ ಥರ ಒಂದು ಇಶ್ಯೂಸು ಎನಿಮಲ್ಗಿರಲಿ ಆಲ್ವೇಸ್ ದೀಪಕ್ ಇರ್ತಾನೆ. ನನ್ನ ಹೆಸರು ವಿಕಿಲ್ ಅಂತ. ಬಟ್ ಒಂದು ಗುಡ್ ಕಾಸ್ ಆಯಿತಾ. ಹೌದಾ, 4 days ಶಿಟ್. ಇವತ್ತು ಆಂಬುಲೆನ್ಸು ವೆಯ್ಟ್ ಮಾಡಿದೆ, ಆಂಬುಲೆನ್ಸ್ ಬರೋಗಂಟ. ನೋಡಿ ನೀಟಾಗಿ ಮಳೆಗೆ ಹಾಕ್ಕೊಟ್ಟಿದ್ದಾರೆ.
ಕಿವಿಲಿ ಹಾಕಿದಾರಲ್ಲ ಅದು ಲೋನ್ದಲ್ವಾ? ಅಲ್ಲೊಂದು ಸೊ ಇವಾಗ ಇವ್ರು ಬರ್ಬೇಕು ತಾನೆ? ಹೌದು ಅವ್ರು ಫೋನ್ ಮಾಡಿದ್ರೆ ಫೋನ್ ಇದು ಮಾಡ್ತಿಲ್ಲ. ಕಮ್ಮಯ್ಯ ಗುರುವ ಅಂತ ಬರ್ತಿದೆ ಹೆಸರು ನೇಮು. ಫೋನ್ ಮಾಡಿದ್ರೆ ನನ್ನ ಪಟ್ಟ ಎಲ್ಲ ರಾಂಗ್ ನಂಬರ್ ಅಂತ ಕಟ್ ಮಾಡ್ತಿದ್ದಾರೆ. ಸಾರ್ವಜನಿಕ ಯಾವ ಥರ ಆಧಾರ್ ಕಾರ್ಡ್ ಬರುತ್ತಲ್ಲ ಆ ಥರ ಅದಕ್ಕೆ ಒಂದು ಇರೋದು ಕಿವಿದು ಇಂಥವ್ರದ್ದು ಇದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಲೋನ್ ಮಾಡ್ತಾರೆ ಅದನ್ನ. ಅದು ಬಟ್ ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ಆದರೆ ಈ ಥರ ಗಂಡದಲ್ಲ ಅಂತ ಹೇಳಿದ ತಕ್ಷಣ ಅದು ರೋಡ್ ಬಿಡ್ತಾರೆ. ನಾವು ಟಾರ್ಪಲ್ ನಿನ್ನೆ ಮುಚ್ಚಿ ನಾವು ಬಟ್ 4 ಡೇಸಿಂದ ಬಿದ್ದಿದೆ. ಯಾರಿಗೆ ಗೊತ್ತಾಗ ನನಗೆ ನಮ್ಮ ಫ್ರೆಂಡು ಉಮೇಶ್ ಅಣ್ಣ ಮತ್ತು ಮಾದಾಪುರ ಸುನಿಲ್ ಅವರು ಫೋನ್ ಮಾಡಿ ಹೇಳಿದ್ದು ಹಿಂಗೆ ರೋಡಲ್ಲಿದೆ ಏನಾಗಿದೆ ಚೆಕ್ ಮಾಡಿ ಅಂತೇಳಿ. ಒಂದಿಷ್ಟು ದೊಡ್ಡ ಸಿಟಿ ಸೋಮವಾರಪೇಟೆ ಒಂದು ತಾಲೂಕಾಗಿ ಕರೆಕ್ಟಾಗಿ ವೈದ್ಯಕೀಯ ಚಿಕಿತ್ಸೆ ಇಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಒಂದು ಹಾಸ್ಪಿಟ್ಲು ಏನಕ್ಕೆ ಡಾಕ್ಟ್ರುಗಳು. ಫೈನಲಿ ಆಂಬ್ಯುಲೆನ್ಸಸ್ ಹಿಯರ್ ಆಫ್ಟರ್ 2 hours ಆಫ್ ಅ ಕಾಲ್. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ದಶಕಗಳಿಂದ ನೋಡ್ತಾನೆ ಬರ್ತಾ ಇದ್ದೀವಿ. ಮಾತನಾಡಲು ಸಾಧ್ಯವಾಗುವ ನಮಗೆ ಈ ಪರಿಸ್ಥಿತಿ ಇದ್ದಾಗ ಮಾತನಾಡಲಾಗದ ಮೂಕ ಪ್ರಾಣಿಗಳ ಸ್ಥಿತಿ ಹೇಗಿರ್ಬೋದು ಅದಕ್ಕೆ ಒಂದು ದಿಟ್ಟ ನಿದರ್ಶನ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು. 4 days ಆದರೂ ಟ್ರೀಟ್ಮೆಂಟ್ ಮಾಡಿಲ್ಲ, ಡಾಕ್ಟರ್ ಯಾಕೆ ಸ್ಪಾಟಿಗೆ ಬಂದಿಲ್ಲ ಅಂತ ನಾನು ಡಾಕ್ಟರ್ ಜೊತೆ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ, ಹಸು ಯಾರ ಜೊತೆ ಇಲ್ಲ ಅವ್ರ ಹಸುನ ಗೋಮಾತೆ ತುಂಬ ಭಕ್ತಿ ಗೌರವದಿಂದ ಕಾಣ್ತಾರೆ. ಆದರೆ ಅನೇಕ ಕಡೆ ವಾಸ್ತವ ಬೇರೆನೇ ಇದೆ. ಹೆಣ್ಣು ಹಸು ಹಾಲು ಕೊಡ್ತದೆ ಅಂತ ಕಾರಣಕ್ಕೆ ಅದನ್ನು ಚೆನ್ನಾಗಿ ನೋಡ್ಕೋತಾರೆ, ಆದರೆ ಗಂಡು ಹಸು ರೋಡಿಗೆ ಬಿಟ್ಬಿಡ್ತಾರೆ. ಇದು ಕೆಲವು ಕಡೆಗಳ ಕಥೆ ಅಲ್ಲ, ಕೊಡಗಿನ ಹಲವೆಡೆ ಕಂಡು ಬಂದಂಥ ಕಹಿ ವಾಸ್ತವ. ಮೂಕ ಪ್ರಾಣಿಗಳ ಜವಾಬ್ದಾರಿ ನಮ್ಮೆಲ್ಲರದು. ಅವುಗಳಿಗೆ ಮಾತನಾಡಲು ಆಗುವುದಿಲ್ಲ, ಆದರೆ ಅವುಗಳ ಪರವಾಗಿ ನಾವು ಧ್ವನಿಯಾಗಬೇಕು. ಅಂದರೆ ಅಲ್ಲಿ ಇದಾಗಿದೆ, ಗಾಡಿ ಗ್ಯಾರೇಜ್ಗೆ ಹೋಗಿದೆ. ಅದರಿಂದ ಆ ಗಾಡಿಯಲ್ಲಿ ಹೋದಕ್ಕೆ ನಾವು ಬಂದಿದ್ದೀವಿ. ಯಾವುದೇ ಥರದ ಆಕ್ಸಿಡೆಂಟ್ ಆದ್ರೂ ಹಿಂಗೆ ಯಾರೂ ಸಿಗಲಿಲ್ಲ ಅಂದರೆ ಬಸ್ ಸಂಜೀವಿನಿ ಅಂತ ಆಂಬ್ಲೆನ್ಸ್ ಇರುತ್ತೆ 196. ಆ ಆಂಬ್ಲೆನ್ಸ್ ಫೋನ್ ಮಾಡಿದ್ರೆ ಎಲ್ಲಿಂದಾರು ಕಳಿಸ್ತಾರೆ. ಆಕ್ಸಿಡೆಂಟ್ ಅಂದರೆ ಪಟ್ಟಂತ ಬರ್ತಾರೆ. ಸರ್, ಇದು ಕುಶಾಲನಗರದಲ್ಲಿ ಮಾತ್ರ ಇರೋದಲ್ಲ, ಎಲ್ಲ ಬ್ರಾಂಚಲ್ಲೂ ಇದೆ? ಎಲ್ಲ ಇದೆ, ತಾಲೂಕಲ್ಲೂ ಒಂದಿರುತ್ತೆ. ತುಂಬ ಜನ ರೋಡಲ್ಲೇ ಇರುತ್ತೆ. ಅದು ಓನರ್ಸ್ಗಳು ತಪ್ಪು. ಏನು ಅಂತ ಹೇಳ್ತೀರಾ ಸರ್ ಈ ಥರ ರೋಡಲ್ಲಿ ಬಿಡೋದಕ್ಕೆ? ಅಂದರೆ ರೋಡಲ್ಲಿ ಆ ಥರ ಬಿಡಬಾರ್ದು. ಆ್ಯಕ್ಚುಲಿ ಈ ಕಡೆ ಕೊಡಗು ಸೈಡ್ ಎಲ್ಲ ರೋಡಲ್ಲೇ ಬಿಡ್ತಾರೆ. ಮನೆ ಹತ್ರ ಕಟ್ಟಾಕಿ ಮೇವು ಹಾಕಿದ್ರೆ ಹಿಂಗೆಲ್ಲ ಆಕ್ಸಿಡೆಂಟ್ ಆಗೋದು ಒಂದು ಸ್ವಲ್ಪ ತಡೆಗಟ್ಬೋದು. ಫೈನಲಿ ಕುಶಾಲನಗರದಿಂದ ಡಾಕ್ಟರ್ ಬಂದಿದ್ದಾರೆ, ಬಟ್ ಸೋಮಪೇಟೆಯಿಂದ ಬಂದಿಲ್ಲ. ಇನ್ನೊಂದು ದನನ ರೆಸ್ಕ್ಯೂ ಮಾಡೋಕ್ಕಾಗಿಲ್ಲ, ಯಾಕೆಂತಂದರೆ ಪಿಕಪ್ ಇಲ್ಲ. ಸೊ ಪಿಕಪ್ಗಾಗಿ ವೆಯ್ಟಿಂಗು. ಪಿಕಪ್ ಬಂದ ತಕ್ಷಣ ಅದನ್ನು ತೆಗೆದುಬಿಟ್ಟು ಹಾಕಬೇಕು. ಅದಕ್ಕಿಂತ ಮುಂಚೆ ನಾವು ವೆಟನರಿ ಹತ್ರ ಹೋಗ್ತಾ ಇದ್ವಿ. ಏನಕ್ಕೆ ಅಂತಂದರೆ ನಾವು ಕಾಲ್ ಮಾಡಿದ್ದು ಬ್ಯಾಕ್ ಟು ಬ್ಯಾಕು 4 ಡೇಸಿಂದ ಮಾಡ್ತಾಯಿದ್ವಿ, ನಮ್ಗೆ ರೆಸ್ಪಾನ್ಸೇ ಸಿಗ್ತಾಯಿಲ್ಲ. ನಮ್ಗೆ ಇಲ್ಲಿಂದ 2 ಕಿಲೋಮೀಟರ್ಸಿಂದ ನಮಗೆ ರೆಸ್ಪಾನ್ಸ್ ಸಿಗ್ತಿಲ್ಲ. 15 to 20 ಕಿಲೋಮೀಟರ್ಸಿಂದ ಒಂದು ಆ್ಯಂಬುಲೆನ್ಸ್ ಬಂದುಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತಂದರೆ ಇಟ್ ಡಸಂಟ್ ಲುಕ್ ಗುಡ್. ಸೊ ಜಸ್ಟ್ ಹೋಗೋಣ, ನೋಡೋಣ ವೆಟನರಿಯಲ್ಲಿ ಡಾಕ್ಟರ್ ಇದ್ದಾರಾ. ಆಮೇಲೆ ಒಂದು ಪಿಕಪ್ ಬಂದ ತಕ್ಷಣ ದನ ಎತ್ಬಿಟ್ಟು ಪಿಕಪ್ಗೆ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಪ್ಲ್ಯಾನ್. ನೀವು ಗಾಡೀಲಿ ಏನಾದರೂ ದನನ ಸಾಗಿಸ್ತಿದ್ದೀರ ಅಂತಂದರೆ ಮಾಲೀಕರ ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ ಆಗಿರಬೇಕು. ಮಾಲೀಕರಿಂದ ಏಕೆ ಕೊಡುವುದು ಎಂದು ಅದರಲ್ಲಿ ಮೆನ್ಷನ್ ಆಗಿರಬೇಕು. ಜಾನುವಾರರ ಕಿವಿಯ ಮೇಲೆ ಸಂಖ್ಯೆ, ಜಾನುವಾರು ಫೋಟೋ, ಆಮೇಲೆ ವಾಹನದ RC, ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್. ವಾಹನ ಚಾಲಕನ DL, ವಾಹನ ಚಾಲಕನ ಆಧಾರ್ ಕಾರ್ಡ್, ವಾಹನದ ಭಾವಚಿತ್ರ. ಸೊ ಇಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಒಂದು ನಾವೇನಾದರೂ ದನನ ಯಾವುದಾದ್ರೂ ಒಂದು ಟ್ರಕ್ಕಲ್ಲೋ ಇಲ್ಲ ಪಿಕಪ್ಪಲ್ಲೋ ಹಾಕ್ಕೊಂಡು ಹೋಗ್ತೀವಿ ಅಂತಂದರೆ. ಸೊ ಫೈನಲಿ ಡಾಕ್ಟ್ರ್ ಇಲ್ಲ, ಡಾಕ್ಟ್ರ್ ಮೀಟಿಂಗ್ ಹೋಗಿದ್ದಾರೆ. ಒಂದು ಸಲ ಆ್ಯಂಬುಲೆನ್ಸು ಹಾಳಾಗಿದೆ ಅಂತೆ, ಆಮೇಲೆ ಇಲ್ಲಿ ರೆಸ್ಪಾನ್ಸ್ ಇಲ್ಲ. ಸೊ ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬರ್ತಾಯಿಲ್ಲ ಗೈಸ್. ದೀಪಕ್ ಮೋಸ್ಟ್ಲಿ ಇದಕ್ಕೆ ಓಡಾಡ್ತಿರ್ತಾನೆ ಆಯಿತಾ. ಎಲ್ಲಿ ದನ ಬಿದ್ದರೂ ಈಸ್ ದ ಫಸ್ಟ್ ಪರ್ಸನ್ ಅಲ್ಲಿ ಬರೋದು. ಸೊ ಅವನು ಯಾವತ್ತೂ ಹೇಳ್ತಾನೆ ಸೋಮಪೇಟೆ ರೆಸ್ಪಾನ್ಸ್ ಇಲ್ಲ ಅಂತ. ಲೆಕ್ಕ ಹಾಕಿ ನಾವು ಸೋಮಪೇಟೆಯಲ್ಲಿ ಇದ್ದೀವಿ, ಕುಶಾಲನಗರದಿಂದ ಆ್ಯಂಬುಲೆನ್ಸ್ ಕರೆಸ್ಬಿಟ್ಟು ಆ ದನಕ್ಕೆ ನಾವು ಟ್ರೀಟ್ ಮಾಡಿದ್ದೀವಿ. ಇನ್ ಕೇಸ್ ಏನಾದರೂ ಒಬ್ಬ ಮನುಷ್ಯ ಆ ಪ್ಲೇಸಲ್ಲಿ ಇದ್ದಿದ್ರೆ ಈ ಥರ ಮಾಡ್ತಿದ್ದೀರಾ, ಮಾನವತೆ ಮುಖ್ಯ ಗೈಸ್. ಈಗ ಒಂದು ಕಂಪ್ಲೇಂಟ್ ಮಾಡ್ತೀವಿ, ಆಮೇಲೆ ಅಲ್ಲಿ ರಿಜಿಸ್ಟ್ರಲ್ಲಿ ನಮ್ಮದು ನೇಮ್ ಬರಿತೀವಿ. ಸೊ ಡಾಕ್ಟರ್ ಮೀಟಿಂಗಲ್ಲಿದ್ದಾರಂತೆ, ಚಾನ್ಸ್ ಸಿಕ್ಕರೆ ಡಾಕ್ಟರ್ಸಲ್ಲಿ ಒಂದು ಸಲ ಮಾತಾಡ್ಸೋಣ, ಏನಕ್ಕೆ ಡಿಲೇ ಆಯಿತು, ಯಾವ ಥರ ಪ್ರೊಸೀಜರ್ ಫಾಲೋ ಮಾಡಬೇಕು ಎಲ್ಲನೂ. ಅಲ್ಲ ಇಷ್ಟೆಲ್ಲ ಆಗಿದೆ ಮೇಡಮ್, ಆದಷ್ಟು ಬೇಗ ಪಾಸ್ ಮಾಡಿಬಿಡೋಣ ಅಲ್ಲಿಂದ. ಇವತ್ತು ನೈಟೆಲ್ಲ ಮಳೇಲಿ ಮಲಗಬೇಕಲ್ಲ. ಡಾಕ್ಟ್ರು ನಿನ್ನೆ ಬಂದಿದ್ದಾರೆ, ನಿನ್ನೆ ಅಲ್ಲ ಮೊನ್ನೆ ಬಂದಿದ್ದಾರೆ. ಅವ್ರು ಬಂದು ವಿಸಿಟ್ ಹಾಕಿದ್ರೆ ನಾನು ಇಂಥ ಪ್ಲೇಸಲ್ಲಿ ಅಂತ ಅವರು ಬರ್ಕೊಳ್ಳೋದಿಲ್ವಾ, ಅವ್ರಿಗೆ ಬೆಳೂರು ಬರ್ಕೊಳ್ಳೋದಿಲ್ವಾ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಒಂದಿನ ಬಂದ್ಬಿಟ್ಟು ನಾವು ಹೇಳಿದ್ದಕ್ಕೆ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಮೇಡಮ್ ಅದು ಕಿವಿದು ಹಾಕಿದಾರಲ್ಲ, ಡೀಟೇಲ್ಸ್ ಬಂದ್ಬಿಟ್ಟು ಅವ್ರ ಜೊತೆ ತಗೊಂಡು ಡಾಕ್ಟರ್ ಹತ್ರ. ಬಟ್ ಅವ್ರ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ದು ಅಲ್ವೇ ಅಲ್ಲ, ನಾವು ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಲ್ಲಿ ಇರೋದಂತ ಅದು ಯಾವ ರೀತಿ ಯಾವ ಥರ ಆಗುತ್ತೆ ಆ ಥರ? ನೀರು ತೋರಿಸ್ತೀನಿ ನೋಡಿ, ಇದು ಅವ್ರದ್ದು ರಿಜಿಸ್ಟ್ರು.
ಮೇಡಮ್ ಅದೇ ಥರ ಆಗೋದಲ್ಲ, ಈಗ ಒಂದು ಆಕ್ಸಿಡೆಂಟ್ ಆಗಿ ದನ ಬಿತ್ತು ಅಂತಂದರೆ ನೀವು ಹೋಗಿ ಸ್ಪಾಟಲ್ಲಿ ನೋಡಿದ್ರೆ ಕಿವಿ ನೋಡ್ಬಿಟ್ಟು ಐಡೆಂಟಿಫೈ ಮಾಡೋದಲ್ಲ ಯಾರ್ದು ಇದು ದನ ಅಂತ ಅಲ್ವಾ? ಅದೊಂದು ವೆರಿಫಿಕೇಶನ್. ಅಸ್ಸಾಮಿಂದಲ್ಲ, ಇದು ಬಾಂಗ್ಲಾದೇಶದಿಂದ ತಂದಂಗೆ ಆಯ್ತು ಈಗ. ಹೌದು, ವೋಟರ್ ಐಡಿ ಆದಂಗೆ ಆಯ್ತು ಈಗ ನಾವು ಹುಡ್ಕೋದು. ಅದೊಂದು ನಂಬರ್ ಕರೆಕ್ಟ್ ಇದ್ದರೆ ಮೇಡಮ್ ಮುಕ್ಕಲ್ಲಿ ಕೆಲಸ ಈಸಿ ಆಗಿರೋದು. ಆದಷ್ಟು ಬೇಗ ಕ್ಲಿಯರ್ ಆಗ್ತೀವಿ ಅಂತ ಒಂದು ಹೋಪಲ್ಲಿ ಹೋಗ್ತಾ ಇದೀವಿ ಮೇಡಮ್. ಆಯಿತಾ, ನೀವು ಒಂದು ಕನ್ವೆ ಮಾಡಿ ಅವ್ರಿಗೆ ಕೊಡಿ. ಇವತ್ತು ಅದನ್ನು ಅಲ್ಲೇ ಇರುತ್ತೆ ಗೈಸ್. ಒಂದು ವ್ಯವಸ್ಥೆ ಯಾವ ಥರ ಕೆಟ್ಟೋಗಿದೆ ಅಂತಂದರೆ ಈ ಥರ ಒಂದು ಇನ್ಸಿಡೆನ್ಸ್ ಆದಾಗ ಗೊತ್ತಾಗುತ್ತೆ. ಮನುಷ್ಯನಿಗೆ ಇನ್ಸಿಡೆನ್ಸ್ ಈ ಥರ ಏನಾದರೂ ಆದರೆ ಬಾಯಿ ಬರುತ್ತಲ್ಲ, ಬಡ್ಕೊಬಿಡ್ತಾನೆ. ಪ್ರಾಣಿ ಆಗಿದ್ದಕ್ಕೆ ಅದು ಇನ್ನೂ ಅಲ್ಲೇ ಮಲಗಿದೆ. ಇಲ್ಲ ಆಗಿಲ್ಲ ಸಮಸ್ಯೆಗಳಾಗಿದೆ. ಇವತ್ತು